ಓ ಏನಮ್ಮ ಇವತ್ತು ತರಕಾರಿ ಹೆಚ್ಚಿಟ್ಕೊಂಡಿದ್ದೀರಾ? ತರಕಾರಿ ಬಾತ್. ತರಕಾರಿ ಬಾತ. ಹಾ, ಟೇಸ್ಟಿಯಾಗಿ. ಅದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಏನು ಬೇಡ ಆಯ್ತಾ. ಏನೇನ್ ಬೇಕು ಅಂತಂದ್ರೆ ತರಕಾರಿ, ಕ್ಯಾರೆಟ್, ಬೀನ್ಸ್, ಗೆಡ್ಡೆಕೋಸು. ಇಲ್ಲಿ ಮಸಾಲೆ ರುಬ್ಲಿಕ್ಕೆ ಧನಿಯಾ, ಹಸಿಮೆಣಸಿನ್ಕಾಯಿ, ಹಸಿ ಕಾಯಿ ತುರಿ, ಶುಂಠಿ, ಚಕ್ಕೆ, ಏಲಕ್ಕಿ, ಲವಂಗ, ಸೋಂಪು ಕಾಳು, ಇದಿಷ್ಟು ರುಬ್ಕೊಂಡ್ಬರ್ಬೇಕು. ಓಕೆ ಓಕೆ, ರುಬ್ಕೊ ಬನ್ನಿ. ನೋಡಿ ಇದನ್ನೆಲ್ಲ ಹಾಕೊಂಡು ರುಬ್ಕೊಂಡ್ ಬರೋಣ. ಇದನ್ನ ತುಂಬಾ ನುಣ್ಣಗೇನು ಬೇಡ ಆಯ್ತಾ. ರುಬ್ಕೊಂಡ್ಬರ್ತೀನಿ ಇವಾಗ. ನೋಡಿ ಇವಾಗ ಮಸಾಲೆ ರುಬ್ಕೊಂಡು ಬಂದಿದ್ದೀನಿ ಆಯ್ತಾ. ಈ ಥರ ಸ್ವಲ್ಪ ಸರಿಯಾಗಿ ರುಬ್ಬೇಕು. ಓಕೆನಾ. ಈಗ ಒಗ್ಗರಣೆ ಹಾಕೋಣ. ಒಗ್ಗರಣೆಗೆ ಇಟ್ಟಿದ್ದೀನಿ, ಎಣ್ಣೆ ಹಾಕ್ಕೊತೀನಿ. ಒಗ್ಗರಣೆ ಮಾಡು. ನೀನೇ ಮಾಡ್ತೀಮ್ಮ? ನೀವೇ ಮಾಡಿ. ನೀ ಮಾಡಲ್ವಾ? ಯಾಕೆ ಮಾಡಲ್ಲ? ಯಾಕಮ್ಮ? ಆಯ್ತಾ. ಈಗ ಪಾನ್ ಇಟ್ಟಿದ್ದೀನಮ್ಮ. ಒಗ್ಗರಣೆ ಹಾಕಬೇಕು. ಹೊತ್ತೆ ಹಚ್ಚಿದೀನಿ, ಒಳ್ಳೆ ಹಚ್ಚಿದೀನಿ. ಸಿಂಪಲ್ ಆಗಿ ರೈಸ್ ಬಾತ್. ಸಿಂಪಲ್ ಆಗಿ ರೈಸ್ ಬಾತ್. ತುಂಬಾ ಈಸಿ. ನಿಂಗೆ ಬಾತ್ ತಾನೆ ಇಷ್ಟ? ಬಾತ್ 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 ಆಯ್ತಾ. ಅದಕ್ಕೆ ಸಿಂಪಲ್ ಆಗಿ ರೈಸ್ ಬಾತ್ ಮಾಡೋಣ ಅಂತ ರೆಡಿ ಮಾಡಿದೀನಿ ಆಯ್ತಾ. ಅಪ್ಪಂಗೂ ಇಷ್ಟ. 3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಆಯ್ತಾ. ಎಣ್ಣೆ ಹಾಕಿ ಕಾಯಲು ಬಿಡಬೇಕು. ಎಣ್ಣೆ ಕಾಯಲು ಬಿಡಬೇಕು. ಎಣ್ಣೆ ಕಾಯಿದ ಮೇಲೆ ಜೀರಿಗೆ, ಹಸಿಮೆಣಸಿನಕಾಯಿ, ಈರುಳ್ಳಿ, ಬಂದಿರ. ಈಗ ಈರುಳ್ಳಿ ಚೆನ್ನಾಗಿ ಏನಾಗಬೇಕು, ಮೆತ್ತಗಾಗಬೇಕಲ್ವಾ? ಇವಾಗ ಟೊಮಾಟೊ ಒಂದು. ಈರುಳ್ಳಿ ಎಲ್ಲ ಮೆತ್ತಗಾಗಿದೆ ಅಲ್ವಾ? ಟೊಮಾಟೊ ಅದೊಂದು ಮೆತ್ತಗಾಗಿ ಅದನ್ನು ಬಿಡ್ಬೇಕಾ? ಮೆತ್ತಗಾಗಕ್ಕೆ 2 ನಿಮಿಷ. ಅದೊಂದು ಮೆತ್ತಗಾದ್ಮೇಲೆ ತರಕಾರಿ ಹಾಕೋಣ. ಈಗ ತರಕಾರಿ ಹಾಕೋಣ. ಇದಕ್ಕೆ ಬಟಾಣಿ ಆಪ್ಷನಲ್ ಇಷ್ಟ ಇದ್ರೆ ಹಾಕೋಬಹುದು, ಇಲ್ಲ ಅಂದ್ರೆ ನಾವು ಹಾಕಿಲ್ಲ. ಅಂದಿಲ್ಲ ಅಷ್ಟೇ ಹಾಕಿಲ್ಲ. ಆಮೇಲೆ ಬೆಳ್ಳುಳ್ಳಿ, ಶುಂಠಿ ಪೇಸ್ಟ್ ಅವೆಲ್ಲ ನಿಮ್ಗೆ ಇಷ್ಟ. ನಾವು ಹಾಕಿಲ್ಲ, ಹಾಕೊಳಲ್ಲ. ಆಪ್ಷನ್ ಅಲ್ಲ, ಅವೆಲ್ಲ ಬೇಕಂದ್ರೆ ಹಾಕಿ. ನಾವೇನು ಮಾಡಿಲ್ಲ ಆಯ್ತಾ. ತರಕಾರಿ ಎಲ್ಲ ನೀಟಾಗಿ ಸ್ವಲ್ಪ ಮೆತ್ತಗಾಗಬೇಕು. ಮೆತ್ತಗಾಗಕ್ಕೆ ಬಿಡೋಣ. ಸೊ ಇವಾಗ ಅಮ್ಮ ಮಸಾಲೆ ಹಾಕೋತಾ ಇದ್ದಾರೆ. ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನ ಹಾಕೋಬೇಕು. ಹಾಕೊಂಡು ಸ್ವಲ್ಪ ಬಾಡ್ಸೋಣ. ಸೊ ಇವಾಗ ಅಮ್ಮ ಬಾಡ್ಸೋಣ ಅಂತ ಹೇಳ್ತಿದ್ದಾರೆ. ಚೂರು ಅಡಿಗೆ ಅರಿಶಿನ, ಚೂರು ಮಾಡ್ಕೊಂಡು ಅರಿಶಿನ ಆಡ್ ಮಾಡಿ ನೀಟಾಗಿ ಬಾಡಿಸ್ಬೇಕು. ಚೂರು ಹಸಿ ಮಸಾಲೆ ಚೂರು ಬಾಡ್ಸೋಣ. ಓಕೆ, ಇದು ಬಾಡಕ್ಕೆ ಇಡ್ಬೇಕು. ಇವಾಗ ಬಾಡಕ್ಕೆ ಇಡ್ತಾ ಇದೀವಿ. ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪನ್ನ ಆಡ್ ಮಾಡ್ಕೋಬೇಕು. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು. ನೆಕ್ಸ್ಟ್, ಉಪ್ಪಿಗಿಂತ ರುಚಿ ಬೇರಿಲ್ಲ, ಒಪ್ಪಿಕೊಂಡವರು ದೊಡ್ಡರೆಲ್ಲ. ಸೊ ನೆಕ್ಸ್ಟ್ ಇದಕ್ಕೆ ನೀರು ಆಯ್ತಾ. ನಾವೆಷ್ಟು ಅಕ್ಕಿ ಹಾಕೊಳ್ತೀವಿ, ಎಷ್ಟು ಕ್ವಾಂಟಿಟಿಗೆ ಅದಕ್ಕೆ ತಕ್ಕಂತೆ ನೀರು ಬಂದಿರುತ್ತೆ. ಅವ್ರವ್ರ ಮನೆಗೆ ಎಷ್ಟು ಬೇಕು, ಎಷ್ಟು ಅಕ್ಕಿ ಹಾಕೊಳ್ತೀವಿ, ಅದಕ್ಕೇನು ಬೇಕು ಅಂತ ಗೊತ್ತಿರುತ್ತೆ ಎಲ್ರಿಗೂ ಆಯ್ತಾ. ಹಂಗಾಗಿ ಅದ್ರ ತಕ್ಕಷ್ಟು ನೀರು. ಸೊ ನೀರು ಆಡ್ ಮಾಡ್ಕೊಂಡಿದ್ದೀವಿ. ಸೊ ಇವಾಗ ಕರ್ಬೇವಿನ ಸೊಪ್ಪು ಹಾಕೋತಾ ಇದೀವಿ. ಕರ್ಬೇವಿನ ಸೊಪ್ಪು ಹಾಕೊಂಡು ಬೇಡ. ಇದು ಕುದ್ಮೇಲೆ ಇಲ್ಲಿ 10 ನಿಮಿಷ ಮುಂಚೆ ಅಂತಾನೆ ಅಕ್ಕಿ ನೆನ್ಸಿಟ್ಕೊಂಡಿದೀನಿ ನೋಡಿ ತೊಳೆದು. ಆಗ ಕುದ್ಮೇಲೆ ಅಕ್ಕಿ ಹಾಕೋಣ. ಓಕೆ, ಇವಾಗ ಕುದೀಲಿ, ಆಮೇಲೆ ಸಿಗ್ತೀನಿ.
ಅಕ್ಕಿ ಹಾಕ್ತಾ ಇದೀನಿ. ಏನ್ ಹಾಕ್ತಿದ್ದೀನಿ? ಅಕ್ಕಿ. ಕುದೀತಿದೆ ನೀರು. ಇವಾಗ ಅಕ್ಕಿ ಹಾಕ್ತಾ ಇದೀನಿ. ಸೊ ಹಾಕಿ ಅಕ್ಕಿ ಹಾಕಿದ್ದೀನಿ. ಇವಾಗ ಇದು ಹಾಕ್ಬೇಕು, ಹಾಕ್ಬೇಕು. ಸಿಗೋಣ ಪುಟಣ. ಆಲ್ರೆಡಿ ರೆಡಿ ಇದೆ ನೋಡ. ಸೂಪರ್ ಲುಕ್ ಸೆಮಿ ಒಂದ್ಸಲ ಹಿಂದೆ ಸೂಪರ್ ಆಗಿತ್ತು. ಸೊ ಓಕೆನಾ? ಮಾಸ್ಕ್ ರೆಡಿ ಇದೆ. ಸರ್ಚಿಂಗ್ ಬಾಕ್ಸ್ ಹಾಕೋಣ. ಫಸ್ಟ್ ನಮ್ಮ ಅಪ್ಪ ಬರ್ತಾರೆ, ಹೊರಗಡೆ ಹೋಗಿದ್ದಾರೆ. ಅವ್ರ ಟೇಸ್ಟ್ ಅನ್ನು ನಾನು ಟೇಸ್ಟ್ ಮಾಡ್ತೀನಿ. ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ನೋಡೋಣ. ವಾವ್, ಎಷ್ಟು ಲುಕ್ ಸೆಮಿ. ಬನ್ನಿ ಇವಾಗ ಸರ್ವಿಂಗ್ ಪ್ಲೇಟ್ ಹಾಕೋಣ. ರೆಡಿ ಇದೆ ಬಾತ್. ಇವಾಗ ಸರ್ವಿಂಗ್ ಒಳಗೆ ಹಾಕ್ತಾ ಇದೀನಿ. ಇಲ್ಲಿ ಬಾತ್ ಫೈನಲಿ ರೆಡಿ ಇದೆ. ಚಟ್ನಿ ಮಾಡ್ಕೊಂಡಿದ್ದೀವಿ. ನೀವು ಬೇಕು ಮೊಸರು ಬಜ್ಜಿ ಮಾಡ್ಕೋಬಹುದು. ಸೊ ಬಾತ್ ರೆಡಿ ಇದೆ. ಬನ್ನಿ ನಮ್ಮ ಅಪ್ಪ ಟೇಸ್ಟ್ ಹೇಗಿದೆ ಅಂತ ಹೇಳೋಣ. ಜೊತೆ ಚಟ್ನಿ ಕೂಡ ಮಾಡಿದೀವಿ. ನೀವು ಮೊಸರು ಬಜ್ಜಿ ಮತ್ತೆ ಮಾಡ್ಕೋಬಹುದು. ನೀವು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಫೈನಲಿ ಅಮ್ಮ ಹಿಂಗೆ ಕೊಟ್ಟಿದ್ದಾರೆ. ಬಾತ್ ರೆಡಿ ಇದೆ. ಟೇಸ್ಟ್ ಮಾಡುವ. ಬಟಾಣಿ ಎಲ್ಲ ಹಾಕಿದ್ದಾರೆ. ಬಟಾಣಿ ಹಾಕಿಲ್ಲ, ಕ್ಯಾರೆಟ್, ಬೀನ್ಸ್, ಗೆಡ್ಡೆಕೋಸು. ಓ, ಬೀನ್ಸ್ ಹಂಗ ಅನ್ನಿಸ್ತೀನಿ. ಪರವಾಗಿಲ್ಲ. ಚಟ್ನಿ ಜೊತೆ ಚಟ್ನಿ ಹಾಕೊಂಡು ಸೂಪರ್ ಆಗಿದೆ. ಹೋಟೆಲ್ ಸೂಪರ್ ಆಗಿದೆ. ನೀವು ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ಬಾಯ್.